ಕನ್ನಡದಲ್ಲೇ ನೋಡಬೇಕು, ತುಂಬಾ ಖುಷಿ ಆಗುತ್ತೆ, ಅರ್ಥ ಆಗುತ್ತೆ ಸಿನಿಮಾ. ಸೆಕೆಂಡ್ ಪಾರ್ಟ್ ಸೂಪರ್ ಆಗಿದೆ, ಕನ್ನಡದಲ್ಲಿ ಹಾಕಿದ್ದಾರೆ, ಬಂದು ನೋಡಿ. ಚೆನ್ನಾಗಿದೆ ಸರ್. ಡಬ್ ಮಾಡಿದಂತ ಅನ್ಸೇ ಇಲ್ಲ ಡಬ್ ಮಾಡಿ. ಚೆನ್ನಾಗಿ ಸರ್, ಮೂವಿ ಚೆನ್ನಾಗಿದೆ. ಅದೇ ಕನ್ನಡದಲ್ಲಿ ತುಂಬಾ ಚೆನ್ನಾಗಿದೆ. ನನಗೆ ತುಂಬಾ ಖುಷಿ ಆಯ್ತು ಸರ್ ನೋಡಿ. ವಂಡರ್ಫುಲ್. ಫಸ್ಟ್ ಸೂಪರ್ ಆಗಿತ್ತು ಮೂವಿ. ಚೆನ್ನಾಗಿದೆ. ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯ್ತು. ಪಾರ್ಟ್ 1 ಇಂಟರ್ವಲ್ ಮುಂಚೆ ಸ್ವಲ್ಪ ಬೋರಿಂಗ್ ಅನಿಸ್ತು. ಆಮೇಲೆ ಅದು ಲಾಸ್ಟಲ್ಲಿ ಸಸ್ಪೆನ್ಸ್ ಬಂತಲ್ಲ, ಅವಾಗ ವೇಟ್ ಮಾಡ್ತಿದ್ವಿ ಪಾರ್ಟ್ 2 ಯಾವಾಗ ಬರುತ್ತೆ ಅಂತ. ಯಾವಾಗ ಬಂದು ನೋಡಾದ್ಮೇಲೆ ಎಲ್ಲ ಇದಾಯಿತು. ಎರಡೂ ಇಷ್ಟನೇ ನನಗೆ. ಅವ್ರ ಪಾತ್ರ ಇಷ್ಟ ಆಯ್ತು. ಪೊನ್ನಿಯಿನ್ ಸೆಲ್ವನ್ ಅಂತ ಹೇಳಿದ ಹೈಲೈಟ್ ಚಿಎನ್ ವಿಕ್ರಮ್ ಸರ್, ಆದಿತ್ಯ ಕರಿಕಾಳಂದು ಪಾತ್ರ ತುಂಬಾ ಹೈಲೈಟ್. ನೆಕ್ಸ್ಟ್ ಜೆ.ಎಂ. ರವಿ ಅವ್ರದ್ದು ರಾಜರಾಜ ಚೋಳ ಅಂದ್ರೆ ಪೊನ್ನಿಯಿನ್ ಸೆಲ್ವನ್ ಅವರೇ. ಸೊ ಅವ್ರದ್ದು ನೆಕ್ಸ್ಟ್ ನನ್ಗೆ ಅನ್ಸೋದು ಚಿಎನ್ ವಿಕ್ರಮ್ ನೇಲ್ಡ್ ಇಟ್, ಅವ್ರದ್ದು ಫಸ್ಟ್. ಪಾರ್ಟ್ 1 ಚೆನ್ನಾಗಿದೆ, ಪಾರ್ಟ್ 2 ಚೆನ್ನಾಗಿದೆ. ಇವ್ರ ಪಾತ್ರ ಯಾರದು ಒಂದಿರಾಯ ಅವ್ರ ಪಾತ್ರ ತುಂಬಾ ಚೆನ್ನಾಗಿದೆ. ಸರ್ ನಾನು ಆಕ್ಚುಲಿ ತಮಿಳಲ್ಲಿ ಫಸ್ಟ್ ನೋಡಿದ್ರೆ ಫಸ್ಟ್ ಪಾರ್ಟ್ ನಂಗೆ ಅರ್ಥ ಆಗಿರ್ಲಿಲ್ಲ, ಅದಕ್ಕೆ ಕನ್ನಡದಲ್ಲಿ ನೋಡಿದೆ. ಅದ್ಭುತವಾಗಿ ಡಬ್ಬಿಂಗ್ ಮಾಡಿದ್ದಾರೆ. ಇದು ಕನ್ನಡ ಚಿತ್ರ ಅನ್ಸುತ್ತೆ, ಅಷ್ಟು ಒಳ್ಳೆ ಮ್ಯೂಸಿಕ್, ಅಷ್ಟು ಒಳ್ಳೆ ಸಾಂಗ್ಗಳಿದಾವೆ. ಕನ್ನಡದಲ್ಲೇ ನೋಡ್ಬೇಕು, ತುಂಬಾ ಖುಷಿ ಆಗುತ್ತೆ, ಅರ್ಥ ಆಗುತ್ತೆ ಸಿನಿಮಾ. ಯಾಕಂದ್ರೆ ಇದು ಸ್ಟೋರಿ ಕಂಟೆಂಟ್ ಮೂವಿ, ಹೈಪ್ ಮಾಡೋ ಮೂವಿ ಅಲ್ಲ, ನಿಜವಾದ ಒಂದು ಸ್ಟೋರಿ ಬರೆದಿರೋ ಮೂವಿ. ಆದ್ರಿಂದ ಕನ್ನಡದಲ್ಲೇ ನೋಡ್ಬೇಕು, ಅತ್ಯದ್ಭುತವಾಗಿ ಡಬ್ಬಿಂಗ್ ಮಾಡಿದ್ದಾರೆ. ಹ್ಯಾಟ್ಸ್ ಅಪ್ ಟು ಎವ್ರಿ ಆರ್ಟಿಸ್ಟ್. ಡಬ್ಬಿಂಗ್ ಚೆನ್ನಾಗಿತ್ತು. ವರ್ಡ್ಸ್ ಎಲ್ಲ ಕ್ಲಿಯರ್ ಆಗಿತ್ತು. ಅರ್ಥ ಆಯ್ತು. ಡಬ್ ಮಾಡಿದಂತ ಅನ್ಸೇ ಇಲ್ಲ ಡಬ್ ಮಾಡಿದಂತ. ತುಂಬಾ ಚೆನ್ನಾಗಿದೆ. ಕನ್ನಡ ಇಷ್ಟ, ಕನ್ನಡನೇ ನೋಡ್ತೀನಿ. ಅವರು ಅದ್ಭುತವಾಗಿ ಎಂಡ್ ಮಾಡಿದ್ದಾರೆ. ದಿಸ್ ಇಸ್ ಅ ಗ್ರೇಟ್ ಸ್ಟೋರಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಇಷ್ಟು ಅದೇ ಕನ್ನಡದಲ್ಲಿ ತುಂಬಾ ಚೆನ್ನಾಗಿದೆ. ನನಗೆ ತುಂಬಾ ಖುಷಿ ಆಯ್ತು ಸರ್ ನೋಡಿ. ತುಂಬಾ ಅರ್ಥ ಆಯ್ತು, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಮೂವಿ. ನೋಡ್ಬೋದು ಸರ್, ಚೆನ್ನಾಗಿದೆ. ಫ್ಯಾಮಿಲಿ ಕರ್ಕೊಂಡು ನೋಡ್ಬೋದು, ತುಂಬಾ ಚೆನ್ನಾಗಿದೆ ಮೂವಿ. ಓಕೆ ಸರ್. ತಮಿಳ್ ಸಿನಿಮಾ ಆಗಲಿ ಬೇರೆ ಸಿನಿಮಾ ಆಗಲಿ ಕನ್ನಡ ಡಬ್ ಮಾಡ್ತಿದ್ದಾರೆ, ಆದ್ರೂ ಬಟ್ ಒರಿಜಿನಲ್ ಲ್ಯಾಂಗ್ವೇಜ್ ಅಲ್ಲಿ ನೋಡ್ಬೇಕು ಅಂತಿದ್ದಾರೆ ಜನ. ಕೆಲವರು ನೋಡ್ತಿದ್ದಾರೆ, ಅವ್ರ ಬಗ್ಗೆ ಅವ್ರಿಗೇನಾದ್ರು ನಾವೇನಂದ್ರೆ ನಾವು ಮೋಸ್ಟ್ಲಿ ನೋಡೋದು ಹಿಂದಿ ಮೂವೀಸ್ ಅಷ್ಟೇ. ಕನ್ನಡ ಅರ್ಥ ಆಗುತ್ತೆ ಅಂತ ಕನ್ನಡ ಮೂವೀಸ್ ನೋಡೋದು ಕ್ರೇಜ್ ಜಾಸ್ತಿ ಇದೆ ಇವಾಗ. ಲಾಸ್ಟ್ ಇಯರ್ ನೋಡಿದ್ದೆಲ್ಲ ಮೂವೀಸ್ ಎಲ್ಲ ನಾನು ಕನ್ನಡದಲ್ಲೇ ನೋಡಿದ್ದು ಜಾಸ್ತಿ. ಚೆನ್ನಾಗಿತ್ತು. ಮಾತ್ರ ಭಾಷೆ ಮಾತ್ರ ಬರಬೇಕು. ಯಾವುದೇ ಭಾಷೆ ಆಗಲಿ ನಾವು ಲೈಕ್ ಮಾಡಬೇಕು. ಭಾಷೆ ಬಂದ್ರೆ ಯಾವ ಭಾಷೆನೇ ನೋಡ್ಬೋದು. ವಿಕ್ರಮ್ ಮತ್ತೆ ಐಶ್ವರ್ಯ ರೈ ಆಮೇಲೆ ಜಯರಾಮ್ ರವಿ ಅದ್ಭುತವಾಗಿ ನಡೆಸಿದ್ದಾರೆ. ಈವನ್ ಇವ್ ಕಾರ್ತಿಕೇ ಕೂಡ ಸೂಪರ್ ಆಗಿ ಮಾಡಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಎಂಡಿಂಗ್ ಸೆಕೆಂಡ್ ಪಾರ್ಟ್, ಸೂಪರ್ ಸೆಕೆಂಡ್ ಪಾರ್ಟ್. ರಿಯಲಿ 4-5 ಸ್ಟಾರ್ ಕೊಡ್ಬೋದು ಸಿನಿಮಾಕ್ಕೆ. ಅದ್ಭುತವಾದ ಎಂಡ್, ಗ್ರೇಟ್ ಸ್ಟೋರಿ ಆಫ್ ಚೋಳ ಮಹಾರಾಜರು, ರಾಜರಾಜ ಚೋಳರ ಅದ್ಭುತವಾದ ಸ್ಟೋರಿ ಹೇಳಿದ್ದಾರೆ. ಹ್ಯಾಟ್ಸ್ ಅಪ್ ಟು ಮಣಿರತ್ನಂ ಸರ್. ಸೊ ಕನ್ನಡ ಭಾಷೆ ಮನ ಮುಟ್ಟುತ್ತೆ, ಒಂದು ತಾಯಿ ಭಾಷೆ. ಈ ಚಿತ್ರನ ಅವ್ರು ಹೇಗೆ ಡಬ್ಬಿಂಗ್ ಮಾಡ್ತಾರೆ ಅನ್ನೋದ್ರ ಮೇಲೆ ನಾವು ನೋಡ್ಬೇಕೋ ಬೇಡ ಅಂತ ತಿಳ್ಕೊಬೇಕು. ಈ ಚಲನಚಿತ್ರನ ಕನ್ನಡದಲ್ಲಿ ಅತ್ಯದ್ಭುತವಾಗಿ ಮಾಡಿದ್ದಾರೆ. ಆ ಒಂದು ನೀಟಾಗಿ ಮಾಡಿದವ್ರಿಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಸರ್. ಈ ತರ ಡಬ್ಬಿಂಗ್ ಮಾಡಿ ಖಂಡಿತವಾಗಿ ನಾವು ಬೇರೆ ಭಾಷೆಯಲ್ಲಿ ನೋಡಲ್ಲ, ಕನ್ನಡ ಭಾಷೆಯಲ್ಲಿ ಎಲ್ಲ ಸಿನಿಮಾ ನೋಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಸೂಪರ್ ಡೈರೆಕ್ಷನ್, ಸೂಪರ್ ಆಗಿತ್ತು. ಎಲ್ಲ ಹೆಂಗ್ ಮಾಡ್ಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಡೈರೆಕ್ಟರ್ಗೆ. ಆಫ್ಟರ್ ಆಲ್ ಮೂವಿ ವಾಸ್ ದ ಬೆಸ್ಟ್. ಓಕೆ, ಸೂಪರ್ ಆಗಿತ್ತು. ಎಲ್ಲರೂ ಬಂದು ನೋಡ್ಬೇಕು.